ಸಾಕ್ಷಿ ಮನೆಗೆ ಬಂದು ಗಲಾಟೆ ಮಾಡಿದ್ದು ಆದಿತ್ಯ ಅಂತಾನೆ ನಂಬ್ತೀಯ ನೀನು? ನಂಬಲೇಬೇಕು ಡ್ಯಾಡ್. ಆದಿತ್ಯನ ಮೇಲೆ ನನಗೆ 90% ಡೌಟ್ ಇದೆ. ಸಾಕ್ಷಿ ಹೇಳ್ದಂಗೆ ನಮ್ಮನೆ ಡೀಟೇಲ್ಸ್, ಸಾಕ್ಷಿ ಮದುವೆ ಡೀಟೇಲ್ಸ್ ಆದಿತ್ಯಂಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ಆದಿತ್ಯನ ಫ್ರೆಂಡ್ಸ್ಗೆ ಇಷ್ಟು ಡೀಟೇಲ್ಸ್ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ರಂಜಿತ್ ಬಿಸ್ನೆಸ್ ವೈರಿಗಳೇನಾದರೂ ಹೀಗೆ ಮಾಡಿದ್ದಾರೆ ಅಂದ್ಕೊಂಡ್ರೂ ಸಹ ಮನೆ ವಿಷಯ ತಗೊಂಡು ಮಾತಾಡ್ತಿದ್ರ, ಗಲಾಟೆ ಮಾಡ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ನನಗನ್ಸೋ ಪ್ರಕಾರ ಆದಿತ್ಯನೇ ಖುದ್ದಾಗಿ ಹೋಗಿ ಗಲಾಟೆ ಮಾಡಿದ್ದಾನೆ. ಹಾಗಾದ್ರೆ ಆದಿತ್ಯ ಆಟೋ ಡ್ರೈವರ್ ಆಗಿದ್ದಾನೆ ಅಂತ ಸ್ವಾತಿ ಹೇಳಿದ್ದು ಸರಿಯಾಗಿದೆ. ಆದಿತ್ಯ ಇದೇ ಊರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಎಷ್ಟೇ ಆದಿತ್ಯ ಇದೇ ಊರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ನಾನು ನೋಡಿ ಮುಖ ಕವರ್ ಮಾಡಿಕೊಂಡು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ದ. ಅವತ್ತು ನನಗೆ ಕರೆಕ್ಟಾಗೇ ಇತ್ತು. ಹಾಗಾದ್ರೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಹೇಗಿದ್ರು ಅಂದಮೇಲೆ ಒಫಿಷಿಯಲಾಗಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ, ಜೊತೆಗೆ ಗ್ಯಾರೇಜ್ ಬಿಲ್ಲು ಸಿಕ್ಕಿದೆ. ಇನ್ನು ಆದಿತ್ಯ ನನ್ನ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ್ನ ಹಿಡಿತೀನಿ. ಆದರೆ ಒಂದು ವಿಷಯ ಮರಿಬೇಡ, ಆರತಿಯವರು ಆದಿತ್ಯ ಮಲೇಷ್ಯಾದಲ್ಲಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ದೃಷ್ಟಿನಲ್ಲಿ ಅದು ಹಾಗೇ ಇರಲಿ. ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ಸಾಕ್ಷಿ ಮನೆ ಬಂದು ಗಲಾಟೆ ಮಾಡಿದ್ದು ಆದಿತ್ಯ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಡಿಸ್ಟರ್ಬ್ ಆಗ್ತಾರೆ, ಮನೆ ವಾತಾವರಣ ಹಾಳಾಗುತ್ತೆ. ಸಾಕ್ಷಿಗೂ ನಾನು ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆರತಿ ಅವರಿಗೆ ಈ ವಿಷಯ ಹೇಳಬೇಡ ಅಂತ. ತುಂಬ ಎಚ್ಚರಿಕೆಯಿಂದ ಈ ವಿಷಯನ ಡೀಲ್ ಮಾಡಬೇಕು. ಡೆಫಿನೆಟ್ಲಿ ಡ್ಯಾಡ್. ಈ ಆಟೋ ಬಿಲ್ ಯಾರು ಕೊಟ್ಟಿದ್ದು? ಯಾಕೆ ಸರ್? ನಾನು ಕೇಳಿರೋ ಪ್ರಶ್ನೆಗೆ ಪ್ರತಿ ಪ್ರಶ್ನೆ ನನಗೆ ಬೇಕಾಗಿಲ್ಲ, ಉತ್ತರ ಮಾತ್ರ ಬೇಕು. ಸರ್, ದಿನಕ್ಕೆ ಎಷ್ಟೋ ಗಾಡಿಗಳು ಬರ್ತವೆ ಹೋಗ್ತವೆ, ಅದರಲ್ಲಿ ಇದೇ ಗಾಡಿ ಅಂತ ಹೆಂಗೆ ಸರ್ ಹೇಳೋದಕ್ಕಾಗುತ್ತೆ? ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗ್ಬೇಡಿ. ನೀವು ಬಿಲ್ ಮಾಡಿರೋದು 500 ರೂಪಾಯಿ, 1000 ಅಲ್ಲ, 4000 ರೂಪಾಯಿ ಬಿಲ್. ಅಷ್ಟು ದೊಡ್ಡ ಬಿಲ್ನ ಪೇ ಮಾಡಿರೋ ಗಿರಾಕಿನ ಸುಲಭವಾಗಿ ಮರಿತೀರಾ ನೀವು? ಅದು ಅಲ್ಲದೆ ಕಾರ್ಪೊರೇಟರ್ ಚೇಂಜ್ ಮಾಡಿದ್ದೀರಾ. 2 ದಿನದ ಹಿಂದೆ ಯಾವ ಆಟ ಕಾರ್ಪೊರೇಟರ್ ಚೇಂಜ್ ಮಾಡಿದ್ದೀರ ಅಂತ ಜ್ಞಾಪಿಸ್ಕೊಂಡು ಹೇಳಿದರೆ ಒಳ್ಳೆಯದು. ಇಲ್ಲಾಂದರೆ ಸ್ಟೇಷನ್ ಕರ್ಕೊಂಡೋಗಿ ವರ್ಕ್ ಮಾಡಬೇಕಾಗತ್ತೆ. ಹುಷಾರ್. ಒಂದು ನಿಮಿಷ ಇರಿ. ಗಿರಿ ಬಾಯ್ಲೆ. ಏನಣ್ಣ? ಮೊನ್ನೆ ಕಾರ್ಪೊರೇಟರ್ ಚೇಂಜ್ ಮಾಡಿದ್ದು ಒಂದೇ ಗಾಡಿ ತಾನೆ? ಹೌದು, ಒಂದೇ ಗಾಡಿ. ಯಾರ್ದು ಅದು ಗಾಡಿ? ವಿಶಾಲಮ್ಮ ಅವ್ರದಲ್ಲ. ಯಾರ ವಿಶಾಲಮ್ಮ? ಈ ಏರಿಯಾ ಕಾರ್ಪೊರೇಟರ್ ಸದಾಶಿವ ಇದ್ದಾರಲ್ಲ ಸರ್, ಅವ್ರ ಅಕ್ಕ. ಅವ್ರ ಆಟೋಗಳನ್ನು ನಮ್ಮ ಗ್ಯಾರೇಜ್ಗೆ ಸರ್ವಿಸ್ ಬಿಡೋದು. ನೀವು ಹೇಳ್ತಿರೋದು ನಿಜ ತಾನೆ? ಸುಳ್ಳೇನಾದರೂ ಹೇಳ್ತಿದ್ರೆ ಗೊತ್ತಲ್ಲ ಪೊಲೀಸ್ ಟ್ರೀಟ್ಮೆಂಟ್ ಹೇಗಿರುತ್ತಂತ. ನಿಜಾನೇ ಹೇಳ್ತಾ ಇದ್ದೀನಿ ಸರ್, ಅವ್ರ ಆಟೋದೇ ಬಿಲ್ ಇದು. ನಿನ್ನ ಹೆಸರೇನು? ಗಿರಿ ಸರ್. ಅವ್ನು ನೋಡೋಕೆ ಹೇಗಿದ್ದ? ಸರಿ, ನೀನು ಹೊರಡು. ಥ್ಯಾಂಕ್ಸ್. ಆ ಹುಡುಗ ಹೇಳ್ತಿರೋದು ನೋಡಿದರೆ ಆದಿತ್ಯನ ಥರನೇ ಇದ್ದ ಅನಿಸುತ್ತೆ. ಸೊ ನನ್ನ ಗೆಸ್ ಕರೆಕ್ಟಾಗೇ ಇತ್ತು. ಸಾಕ್ಷಿ ಮನೆಗೆ ಹೋಗಿ ಜಗಳ ಮಾಡಿದ್ದು ಆದಿತ್ಯನೇ. ಲೋ ಮಗ, ನಿನ್ನ ತಮ್ಮ ಬರ್ತಿದ್ದಾನೆ ಕಣೋ. ಇವ್ರು ಯಾಕೆ ಬಂದ ಇಲ್ಲಿಗೆ? ನಾನು ನಿನ್ನೆ ಸಾಕ್ಷಿ ಮನೆಗೆ ಹೋಗಿ ಜಗಳ ಮಾಡಿದ್ದೇನೆ ಗೊತ್ತಾಗೋಯ್ತಾ? ಅಂದ್ರೆ ನಾನು ಆಟೋ ಓಡಿಸ್ತಿರೋದು ಅಂತ ಗೊತ್ತಾಯ್ತಾ? ಮಗ, ಈ ಕಡೆನೇ ಬರ್ತಿದ್ದಾನೆ ಕಣೋ. ಎಸ್ಕೇಪ್ ಆಗೋ ಮಗ, ಬರ್ತಿದ್ದಾನಲ್ಲ.